ಅಯ್ಯೋ ಅಕ್ಕ, ನೀನ್ ನೋಡ್ಬೇಕು ಕಣಕ್ಕ, ನೀನ್ ನೋಡ್ಬೇಕು. ನನ್ನ ಮಗಳು ಅಂತೂನುವೆ ಹೋಗ್ಬೇಕಾದ್ರೆ ಸಮೇತ ಅಳ್ಳಿಲ್ಲ ಕಣಕ್ಕೋ. ಹ್ಞೂ, ನಗ್ತಾ ನಗ್ತಾ ನೆನಿಯ ಹಿ ಅಂತ ಹೇಳ್ಬಿಟ್ಟು ಕಿಸ್ಕೊಂಡೆ ನೆನಿಯ ಕೊಡಿಸ್ಬಿಟ್ಲು ನನ್ನ ಅಂತೀನಿ ಗೊತ್ತೇನು. ಏನೊಂದಿಷ್ಟು ದುಃಖ ಮಾಡ್ಕೊಳ್ಳಿಲ್ಲ. ಅಲ್ಲ ಕಣಕ್ಕ, ಅಂತ ಮನೆಗೆ ಸಸಿಯಾಗಿ ಹೋಗೋಳೆ ಅಂತ ಹೇಳಿದ್ರೆ ಇನ್ನು ದುಃಖ ಎಲ್ಲ ಕಾಯ್ತದೆ. ಎಲ್ಲ ಹೆಣ್ಮಕ್ಳು ಗೊಳೋ ಅಂತ ಅಳ್ತಾರೆ, ನನ್ನ ಮಗಳು ಮಾತ್ರ ಒಳ್ಳಿಲ್ಲ ಕಣಮ್ಮು. ಒಂದು ತೊಟ್ಟು ಕಣ್ಣಾಗ ನೀರು ಹಾಕ್ಲಿಲ್ಲ. ಕುಂತ್ರು ನಿಂತರು, ಕೆಲಸದಾಳು, ಕೈಗೊಂದಾಳು, ಕಾಲ್ಗೊಂದಾಳು. ಅಯ್ಯೋ 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 ಅಯ್ಯೋ, ನನ್ನ ಮಗಳು ಅದು ಎಷ್ಟು ಅದೃಷ್ಟ ಮಾಡೋಳೆ ಅಂತ ಹೇಳಿದ್ರೆ ಅವಳು ಏನಕ್ಕ ಯಾ ಪಾಟಿ ಪಿರೂತಿ ಮಾಡ್ತಾನೆ ಗೊತ್ತೇನಕ್ಕ ನಿಂಗೆ, ಯಾ ಪಾಟಿ ಪಿರೂತಿ ಮಾಡ್ತಾನೆ ಗೊತ್ತೇನು. ಅಯ್ಯೋ ಬಿಡಕ್ಕ, ನನ್ನ ಮಗಳನ್ನ ಅಂಥ ಮನೆಗೆ ಸೇರ್ಸಕ್ಕೆ ಆ ಏಳು ಜನ್ಮದ ಪುಣ್ಯ ನಿನಯ ಮಾಡ್ಬಿಟ್ಟಿದ್ದೀನಿ ನಾನಂತೂ ದೇವ್ರಾಣೆಗೂನುವೆ. ಎಲ್ಲರೂ ಹೆಣ್ಮಕ್ಳು ಸಂದಕ್ಕಿರ್ಬೇಕು, ಹೆಣ್ಮಕ್ಳು ಸಂದಕ್ಕಿರ್ಬೇಕು ಅಂತಾನೆ ತಾನೇ ನಾವು ಮಾಡೋದು. ಹೆಣ್ಮಕ್ಳು ಸಂದಕ್ಕಿದ್ಬಿಟ್ರೆ ಎಲ್ಲಿಲ್ದಿರ ನೆಮ್ಮದಿ ಕಣಕ ನಮ್ಗಂತೂ ಅಲ್ವೇ. ಎಲ್ಲಿಲ್ದಿರ ನೆಮ್ಮದಿ ಸಿಕ್ಬಿಡ್ತದೆ ಸರೋಜಿ. ಹೆಂಗೋ ಬಿಡು, ನಿನ್ನ ಮಗಳು ಹೆಂಗೋ ಆ ಪರಕ್ಕನ ಮಗುನ ಕಟ್ಕೊಬಿಟ್ಟಿದ್ರೆ ಇಲ್ಲೇ ಇರಬೇಕಿತ್ತೋ ಏನೋ. ಸದ್ಯ ನಿನ್ನ ಮಗಳು ನಿಮ್ಮ ಅಣ್ಣನ ಮಗನ ಮದುವೆ ಮಾಡ್ಕೊಂಡು ಒಳ್ಳೆ ಕೆಲಸ ನಿನಯ ಮಾಡ್ಬಿಟ್ಟವಳೆ. ಇಲ್ಲ ಅಂದಿದ್ರೆ ಭಾಳ ಕಷ್ಟ ಆಗೋದು ನೋಡು, ಭಾಳ ಅಂದರೆ ಭಾಳ ಕಷ್ಟ ಆಗಿರೋದು ಅಲ್ವೇನೆ. ಅಯ್ಯೋ ಕಷ್ಟ ಅಂತ ಕೇಳಿರೆ ಯಾ ಪಾಟಿ ಕಷ್ಟ ಆಗಿರೋದು ಗೊತ್ತೇನು. ಅಯ್ಯೋ 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 ಅಕ್ಕ, ನನ್ನ ಮಗಳಂತ ಪುಣ್ಯವಂತೆ ಯಾರು ಇಲ್ಲ ಕಣ, ಒಳ್ಳಿನಾಗೆ ಯಾರು ಇಲ್ಲ ಕಣಕ್ಕ. ಅಷ್ಟು ಸುಖವಾಗಿ ಅವಳು ಗೊತ್ತೇನು. ಹೆಂಗೋ ಆದಷ್ಟು ಬೇಗ ಒಂದು ಮೊಮ್ಮಗ ಉಟ್ಬಿಟ್ರೆ ನೋಡವ ಇನ್ನೂ ಒಂಥರ ಖುಷಿ ಆಯ್ತದೆ. ಹ್ಞೂ ಕಣಕ್ಕ, ನನ್ನ ಮಗಳಿಗೂ ಹೇಳಿದ್ದೀನಿ ಆದಷ್ಟು ಬೇಗನೆ ಮಗ ಮಾಡ್ಕೊಬಿಡು, ಆಮೇಕಿಂದ ಜನಗಳು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಅವಳು ಸರಿ ಆಯಿತು ಕಣಮ್ಮ, ಆಯಿತು ಏಳು ಅಂತ ಹೇಳ್ತಿದ್ಲ ಅವಳು ನನಗೆ. ಏನೋ ಬಿಡಕ್ಕ, ಅವಳು ಸಂದಕ್ಕಿದ್ರೆ ನಾನು ಸಂದಕ್ಕಿದ್ದಂಗೆ ನೀ. ಅವಳಿಗಿನ್ನ ನಂಗೆ ಇನ್ನು ಹೆಚ್ಚು ಬೇರೆ ಇನ್ನೇನೂ ಇಲ್ಲ. ನಮ್ಮ ಅಮ್ಮಂಗನ ಒಂದು ಫೋನ್ ಹಾಕಿ ಮಾತಾಡೋಣ. ನಮ್ಮ ಅಮ್ಮನ ಮಾತಾಡ್ತದೇನೋ. ರಿಂಗ್ ಆಯ್ತೈತೆ. ಓ ನೋಡಕ್ಕ, ನನ್ನ ಮಗಳೇ ಏನಿಯ ಫೋನ್ ಮಾಡ್ತಾವಳೆ. ನನಗೆ ಗೊತ್ತಿತ್ತು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಸದ್ಗಾಗ್ಲೇ ನೆನಿಯ ಇನ್ನೇನು ಹೇಳ್ತಾಳೆ. ಅಮ್ಮ ನಮ್ಮ ಹಂಗಿದ್ದೀನಮ್ಮ, ನಾವು ಹಿಂಗಿದ್ದೀನಮ್ಮ, ನಮ್ಮ ಅತ್ತೆ ಹಂಗೆ ನೋಡ್ಕೊತೈತೆ, ನಮ್ಮ ಮಾವು ಹಿಂಗೆ ನೋಡ್ಕೊತೈತೆ, ನಮ್ಮ ಮಾವು ನಂಗೆ ಉಂಗುರ ಕೊಡಿಸ್ತು, ಆಳೆ ಕೊಡಿಸ್ತು. ಅಯ್ಯೋ ಅಕ್ಕ, ಬರೀ ಇದು ನೆನಿಯ ನಾನಂತೂ ಕೇಳೋದು ನನ್ನ ಮಗಳು ಫೋನ್ ಹಾಕಿದ್ರೆ. ಎತ್ತಮ್ಮ ಬೇಗ, ಸತ್ತೋಯ್ತೀನಿ ಬೇಗ, ಸಡನ್ ನನ್ನ ಕರ್ಕೊಂಡು ಹೋಗಮ್ಮ. ಅಯ್ಯೋ ನಮ್ಮ ಅಮ್ಮ ನೋಡಿ ಫೋನೇ ಎತ್ತುತ್ತಿಲ್ವಲ್ಲ. ಎತ್ತು 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 ಮಾತಾಡು, ಮಗಳು ಖುಷಿಯಾಗಿರೋದು ನೋಡಿದ್ರೆ ನಮ್ಗೆ ಇನ್ನೂ ಹೊಸಿ ಖುಷಿ ಆಗಕ್ಕಿಲ್ವಾ. ಮಾತಾಡು ಮಾತಾಡು. ಹಲೋ ಅಮ್ಮ, ಏನು ಮಾಡ್ತಿದ್ದೆ? ಅಯ್ಯೋ ನಿನ್ನೆ ಸುಖವಾಗಿ ನಾವೆಲ್ಲ ವೈರಕ್ಕಾಯ್ತದೆ. ಅಯ್ಯೋ ಈಗ ದನಗಳನ್ನ ಕಟ್ಟಾಕ್ಬಿಟ್ಟು ಈಗಳವ ಬಂದೆ. ಈಗ ಇನ್ನು ಮುದುಕಿ ಬೇರೆ ಇಕ್ಬೇಕು, ಮುದ್ದೆ ಮಾಡ್ಕೊಂಡು ತಿನ್ಬೇಕು, ಕುಂತಿದ್ದೀನಿ. ಅಮ್ಮ ಹೋಗಮ್ಮ, ಏನೋ ಮಾಡೋಕ್ಕೋಗಿ ಮನೆ ಕೆಲಸದವ್ರನ್ನೆಲ್ಲ ತೆಗ್ದಾಕ್ಬಿಟ್ಟವ್ರೆ ಕಣಮ್ಮ. ಈಗ ಮ್ಯಾಲಿಂದ ಕೆಳಿ ಗಂಟ ನಾನೇ ಕಸ ಗುಡಿಸ್ಕೊಂಬರ್ಬೇಕು ಕಣಮ್ಮ. ಸೊಂಟ ಎಲ್ಲ ಬಿದ್ದೋಯ್ತದೆ ಕಣಮ್ಮ, ಸೊಂಟ ಎಲ್ಲ ನೋವು ಹೊತ್ಕೊಂಡೈತೆ ಕಣಮ್ಮ. ನನ್ನ ಕೈಲಿ ಆಯ್ತಾನೆ ಇಲ್ಲ ಕಣಮ್ಮ ಮಾಡೋಕ್ಕೆ. ಮ್ಯಾಲಿಂದ ಕೆಳಗಡೆ ಕಸ ಗುಡ್ಸೋಕ್ಕೇನೆ 1.5 ಗಂಟೆ ಟೈಮ್ ಬೇಕು ಕಣಮ್ಮ. ಅಷ್ಟೇ ಅಲ್ಲ ಕಣಮ್ಮ, ಅಡುಗೆ ಮಾಡೋಕ್ಕೆ ಅಂತ ಕುಂತ್ರೆ ನಮ್ಮ ಮನೆಯಾಗ ಒಂದೊಂದು ಅಡುಗೆ ಮಾಡೋಕ್ಕಿಲ್ಲ ಕಣಮ್ಮ. ಅದು ಮಾಡಿರಿ ಇದು ಮಾಡಿರಿ 3-4 ತಿಂಡಿ ಮಾಡಬೇಕು ಕಣಮ್ಮ ಮನೆಯಾಗೆ. ನನಗಂತೂ ತಲೆ ಎಲ್ಲ ಕೆಟ್ಟು ಕ್ಯಾರ ಹಿಡಿದ್ಬಿಟ್ಟೈತೆ ಕಣಮ್ಮ, ಆಯ್ತಾನೆ ಇಲ್ಲ ಕಣಮ್ಮ. ನಾನು ಕೆಲಸದವ್ರಿಗೆ ಏನೋ ಒಂದು ಮಾತಂದಿದ್ದು ಕೆಲಸದವ್ರೆಲ್ಲ ಬಿಟ್ಟು ಹೋಗ್ಬಿಟ್ಟವ್ರು ಕಣಮ್ಮ. ಅದಕ್ಕೆ ಇವಾಗ ನಾನೇ ಮಾಡಬೇಕು ಕಣಮ್ಮ, ಆಯ್ತಿಲ್ಲ ಕಣಮ್ಮ. ಅಯ್ಯೋ ಈ ಬೇರೆ ಇಲ್ಲೇ ಕುಂತ್ಕೊಂಡವಳೆ. ನನ್ನ ಮಗಳು ಕಷ್ಟ ಕೇಳಿಸ್ಕೊಬಿಟ್ರೆ ಊರಿಗೆಲ್ಲ ಹೇಳ್ಕೊಬಂದ್ಬಿಡ್ತಾಳೆ. ಯಾಕೆ ಬೇಕು? ಹೌದೇನು, ಏನು ಮನೆ ಕೆಲಸದವ್ರ ಮ್ಯಾಲಿಂದ ಕೆಳಿಕನ ಎಲ್ಲ ಮಾಡ್ತಾರೋ? ಮನೆ ಕೆಲಸದವರೆಲ್ಲ ಮಾಡ್ತಿರೋದು ನಾನು ಕಣಮ್ಮ, ನಾನು ಮಾಡ್ತಿರೋದು ಎಲ್ಲ ಕೆಲಸನೂ ರುಬ್ತಾವ್ರು ಹಾಕೊಂಡು. ನೀನು ನೋಡಿದ್ರೆ ಹಿಂಗೆ ಹೇಳ್ತಿದೀಯ. ಹೌದಾ, ಅಳಿ ಅಂದ್ರ ಜೊತೆ ಹೊರಗಡೆ ಶಾಪಿಂಗ್ ಹೋಗಿದ್ದ. ಏನ್ ಕೊಡುತ್ತೆ ನನ್ನ ಅಳಿಯ? ನೋಡು ಸುಮ್ಕೆ ನಂಗೆ ಮಯೂರಿಸ್ಬೇಡ. ಈಗಲೇ ನೀ ಕಷ್ಟಪಟ್ಕೊಂಡು ಸಾಯ್ತಾ ಇವ್ ನೀಲಿ. ನೀನು ಇಲ್ದಿರೋದೆಲ್ಲ ಮಾತಾಡ್ತಿದ್ಯಾ. ನೀನೆಲ್ಲ ಶಾಪಿಂಗ್ ಅಂತೆ ಶಾಪಿಂಗು, ಸಾರ್ಸ ಬಟ್ಟೆ ಆಗಿವ್ ನೀನು. ನಾನು ನೀನು ನೋಡ್ರಿ ಶಾಪಿಂಗು ಗೀಪಿಂಗು ಅಂತಿದ್ಯಾ. ಒಂದು ದಿನನೇ ನೆಮ್ಮದಿಯಾಗಿದ್ದು. ಕೆಲಸದವ್ರು ಯಾರು ಮನೆಯಾಗಿಲ್ಲ, ಎಲ್ಲ ಹೊಂಟೋಗ್ಬಿಟ್ಟವ್ರೆ ಕಣಮ್ಮ. ನಾನೇ ನಿನಗೆ ಕುಂತ್ಕೊಂಡು ಮಾಡಿ 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 ನೋಡ ಎಲ್ಲ ಬಿದ್ದೋಯ್ತದೆ. ನೀನು ಒಳಗಿಂದ ಈಚೆ ಕಡೆ ಕಸ ಗುಡಿಸ್ಕೊಬರಕ್ಕೆ ನಿನ್ ಕೈ ಆಗಕ್ಕಿಲ್ಲ ಅಂತೀಯ. 4 ಅಂತಸ್ತು ಮನೆ ಮ್ಯಾಲಿಂದ ಕೆಳಿಕಾನ ಕಸ ಗುಡಿಸ್ಕೊಂಬಿಟ್ಟು ಬರಬೇಕು ಅಂತ ಹೇಳಿದ್ರೆ ಏನು ಮಗಳೇ, ಡೊಯ್ಮಂಡ್ ನೊಕ್ಲೆಸೆ ಕೊಡಿಸ್ಬಿಟ್ಟ? ಯೋವಿ ಯೋವಿ ಯೋವಿ, ಅಯ್ಯೋ ನಿನ್ನ ಮಕ್ಕಳು ಅದೃಷ್ಟ ಮಾಡೋಳೆ ಕಣಮ್ಮೋ, ಅದೃಷ್ಟ ಮಾಡೋಳೆ. ಅಮ್ಮ ಈಗ ನನಗೇನಾರ ಪಿತ್ತ ನೆತ್ತಿಗೆ ಏರ್ತು ಅಂದರೆ ಹಂಗೆ ನೀ ಹತ್ಕೊಂಡು ಬಂದುಬಿಡ್ತೀನಿ ಅಷ್ಟೇ. ನಾನಂತೂ ಬಸ್ಕೀಸ್ ಹತ್ಕೊಂಡು ಉರಿಸ್ಬೇಡ ನನಗೆ. ದೇವರೇ ಉರಿದೋಗ್ಬಿಟ್ಟೈತೆ ನನಗಂತೂ. ಇವಾಗ ತಡ್ಕೊಳಕ್ಕೆ ಆಯ್ತಿಲ್ಲ ನನಗೂ ಉರಿಯ. ನೀನು ಸುಮ್ಮನೆ ಇದ್ಬಿಡು, ನನಗೆ ಮೈಯೆಲ್ಲ ಉರ್ಸಕ್ಕೆ ಬರಬೇಡ ನನಗೆ.
ಹೆಂಗೋ ಹೇಳಮ್ಮ, ನೀನು ಇಷ್ಟೊಂದು ಖುಷಿಯಾಗಿರೋದು ನೋಡ್ಬಿಟ್ಟು ನನಗಂತೂ ಮನಸ್ಸಿಗೆ ಅದು ಎಂಥ ಸಮಾಧಾನ. ನನಗಂತೂ ಎಷ್ಟು ಖುಷಿಯಾಗಿದೆಯಾ, ನಾನು ಅಷ್ಟು ಖುಷಿಯಾಗಿದ್ದೀನಿ ನಾನು ಇಲ್ಲಿ. ಅಯ್ಯೋ ಬಿಡು, ನಿಮ್ಮ ಮಾವ ಎಲ್ಲ ನಿನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನನಗೆ ಎಂಥ ಖುಷಿ ನನ್ನಪ್ಪ. ಮಗಳೇ, ಊರಾಗೆಲ್ಲನೂ ನಿನ್ನ ಹಂಗೆ ಅಂತಾರೆ, ಅದೃಷ್ಟ ದೇವತೆ ನಿನ್ನ ಮಗಳು, ಅದೃಷ್ಟವಂತೆ ನಿನ್ನ ಮಗಳು. ಇಡೀ ಊರಾಗೆ ನೀನು ಯಾರಿಗೂ ಅಂಥ ಹುಡುಗ ಸಿಕ್ಕಿಲ್ಲ, ಅಂಥ ಹುಡುಗ ಸಿಕ್ಬಿಟ್ಟವನೆ ಅಂತ ಹೇಳ್ಬಿಟ್ಟು ಹೊಗಳಿದ್ದೆ. ಅಯ್ಯ ನಿನ್ನ ಮಕ ಮುಚ್ಚ, ನನ್ನ ಕಷ್ಟ ನಾನು ಹೇಳ್ಕೊತಾ ಇದ್ರೆ ಕಿವಿಯನ್ನ ನಿಂಗೆ ಕಿವುಡಿ ಏನು ಆಗ್ಬಿಟ್ಟವ ಏನು? ಕಷ್ಟ ಹೇಳ್ಕೊಂತೀವಿ ಇಲ್ಲಿ, ಸಾಯ್ತೀವಿ ಇಲ್ಲಿ. ಮ್ಯಾಲಿನ ಕಲಿಕನ ಕಸ ಗುಡ್ಸ್ಕೊಬರಕಾಯ್ತಿಲ್ಲ ನನ್ನ ಕೈಲಿ. ಅಷ್ಟೇ ಅಲ್ಲ, 4-5 ಅಡುಗೆ ಮಾಡ್ಕೊಂಡು ಸಾಯ್ಬೇಕಿಲ್ಲ ನಾನು. ಬೆಳಗಿಂದ ಸಂಜೆ ಗಂಟ 5 ಗಂಟೆಗೆ ಎದ್ದೊಳ್ತಿದ್ದೀನಿ, ರಾತ್ರಿ 11 ಗಂಟೆಗೆ ಮನೆ ಕತ್ತಾಯಿನಿ. ಆಯ್ತಿಲ್ಲ ನನಗೆ, ಸೊಂಟ ಎಲ್ಲ ಬಿದ್ದೋಯ್ತಾಯ್ತು ನನಗೆ. ನನಗೆ ಕಷ್ಟ ಕೇಳೋದು ಬಿಟ್ಬಿಟ್ಟು ಇಲ್ದಿರೋದೆಲ್ಲ ಕಿಸ್ಕೊಂಡು ಹೇಳ್ತಿದ್ಯಾ ನೀನು? ನನ್ನ ಬಾಯಿಗೆ ಬರ್ತದೆ ನೋಡಿ ಇವಾಗ. ಸುಮ್ಮನೆ ನೀ ಊರು ಕರ್ಕೊಂಡೋಗು, ಆಸಾಡೋಕೆ ಬಂದ್ಬಿಡ್ತೀನಿ ನಾನು. ಆಸಾಡ ಎಲ್ಲರೂ ಆಸಾಡ್ದಾಗ ಮದುವೆನೇ ಮಾಡೋಕ್ಕಿಲ್ಲ, ಆಸಾಡ್ದಾಗ ಮದುವೆ ಮಾಡಿ ಕಳಿಸ್ಬಿಟ್ಟಿದ್ಯಾ ನೀನು. ನಾನು ಆಸಾಡ್ದಾಗ ಇಲ್ಲಿ ಇರೋಕ್ಕಿಲ್ಲ, ಆಸಾಡೋಕೆ ನಮ್ಮ ಮನೆಗೆ ಕರ್ಕೊಂಡೋಗು, ನಮ್ಮ ಮನೆಗೆ ಬಂದ್ಬಿಡ್ತೀನಿ ನಾನು. ಇಲ್ಲಿ ಇರೋಕ್ಕಿಲ್ಲ ನಾನು ಇಲ್ಲಿ. ಈಗಲೇ ಹೇಳಿದ್ದೀನಿ, ಹಂಗು ಹಿಂಗು ಅಂತ ಅನ್ಬೇಡ. ಸುಮ್ಮನೆ ನೀ ಕರ್ಕೊಂಡೋಗಿ ಬಂದು ನನ್ನ ಕೈಲಿ ಆಯ್ತಿಲ್ಲ ಇಲ್ಲೆಲ್ಲ ನನವೇ. ಮ್ಯಾಲಿನ ಕಲಿಕನ ಕೈ ಕಸ ಗುಡ್ಸೋಕಾಯ್ತಿಲ್ಲ ನನ್ನ ಕೈಲಿ. ಬತ್ತಾನೆ ನನ್ನ ಗಂಡ, ನನಗೆ ಅದು ಎಂಥದ್ದು ಈ ಸ್ಮೂತಿ, ಅದು ಎಂಥದ್ದು ಮೊಟ್ಟೆ ಪಲ್ಯ, ಅದು ಇದು ಅಂತ 20 ಹೇಳ್ತಾರೆ. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, ರಾತ್ರಿಗೊಂದು 4 ಥರ ಹಾಕ್ತಾರೆ. ನನ್ನ ಕೈಲಿ ಆಯ್ತಿಲ್ಲ. ಖುಷಿ ವಿಚಾರ ಅಲ್ವಾ ಮಗಳೇ? ಏನು 3 ಹೊತ್ತು ಬಿಸಿ ಮಾಡ್ಕೊಂಡು ತಿನ್ನಬೇಕು, ವೆರೈಟಿ ತಿನ್ನಬೇಕು ಅಂದರೆ ಅದಕ್ಕೂ ಅದೃಷ್ಟ ಬೇಕು. ನಾವು ನೋಡು, ಬೆಳಗ್ಗೆ ಇಟ್ಟೊಂದು ಮಾಡ್ಕೊಂಡು ತಿಂದರೆ ಇನ್ನು ಸಾರು ಮಿಕ್ಕಿದ್ರೆ ಬೆಳಗ್ಗೆಗೂ ಅದೇ ಸಾರು ನೀನೇ ತಿಂತೀವಿ. ಅಂಥದ್ರಾಗೆ ನೀನು ಅದೃಷ್ಟವಂತೆ ತಾನೇ. ಇಷ್ಟೆಲ್ಲನೂ ವೆರೈಟಿ ದಿನ ಮಾಡ್ಕೊಂಡು ತಿನ್ನೋಕ್ಕೆ ಅದು ಏಸು ಅದೃಷ್ಟ ಮಾಡಿದ್ದೋ ಏನೋ ನೀನಂತೂ. ನೀನು ಅಮ್ಮನೇ ಅಲ್ಲ, ನನಗೆ ಕಷ್ಟ ಹೇಳ್ಕೊಂತ ಇದ್ದೀನಿ, ಅಮ್ಮನೇ ಅಲ್ಲ ನೀನಂತೂ. ಅದೃಷ್ಟ ಎಂತ ಅದೃಷ್ಟ. ಮನೆ ಕ್ಯಾಮೆಲ್ಲ ಮಾಡಂತ ಅದೃಷ್ಟ. ಈಚೆ ಕಡೆ ಶಾಪಿಂಗ್ ಕರ್ಕೊಂಡು ಹೋಗಿಲ್ಲ, ಮನೆ ಕೆಲಸ ಮಾತ್ರ ಮಾಡ್ತಾ ಇದ್ದೀನಿ. 5 ಗಂಟೆಗೆ ಎದ್ದೋಳು ಮನೆ ಕಳಕಾಯ್ತಿಲ್ಲ ನನ್ನ ಕೈಲಿ. ನೋಡ ಎಲ್ಲ ಬಿದ್ದೋಗ್ಬಿಟ್ಟೈತೆ. ಫೋನಾಗ ಮಾತಾಡೋಕ್ಕೂ ಟೈಮ್ ಸಿಗ್ತಿಲ್ಲ ನೋಡು. ತಿಂತೀನಲ್ಲ, ತಿನ್ನೋ ಟೈಮ್ ಬಿಟ್ಬಿಟ್ಟು ನಿಂತಾಗ ಮಾತಾಡೋಕ್ಕೆ, ನನಗೆ ಕಷ್ಟ ಹೇಳ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆಗೆ ಬಂದು ಮಾತಾಡ್ತಾ ಇವ್ನಿ ನಾನು. ಯಾರು ಇಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಈ ಕಷ್ಟ ಹೇಳ್ಕೊಳೋಣ ಅಂತಂದರೆ ನೀನು ನೋಡ್ರಿ ತೆಪ್ರ ಥರ ಹೆಂಗೆ ಮಾತಾಡ್ಬಿಟ್ಟು ನನ್ನ ತಲೆ ತಿಂತಿದ್ದೀನಮ್ಮ ನೀನು. ನೋಡು, ನನಗೆ ಸೂರಿಸ್ಬೇಡ. ನಿಮ್ಮ ಅಣ್ಣಗೆ ಫೋನ್ ಮಾಡಿ ಏನಾರ ಒಂದು ಹೇಳ್ಬಿಡು. ನನ್ನ ಕೈಲಿ ಆಯ್ತಾ ಇಲ್ಲ, ನನಗೆ ಕರ್ಕೊಂಡೋಗ್ಬಿಡು. ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಸಾಯಕ್ಕೆ ಹಾಕಿಲ್ಲ. ಬೆಳಗ್ಗೆಯಿಂದ ಸಂಜೆ ಗಂಟ ನನ್ನ ಕೈಲಿ ಆಗಕ್ಕಿಲ್ಲ. ಸುಮ್ಮನೆ ಏನಿಯಾ ಕರ್ಕೊಂಡೋಗ್ಬಿಡು ನಾನು, ಅಷ್ಟೇ ಏನಿಯಾ. ನಾನು ಬಂದ್ಬಿಡ್ತೀನಿ. ಆಸಾಡ ಅಂತ ಹೇಳ್ಬಿಟ್ಟು ಕರೆಸ್ಕ. ನನ್ನ ಕೈಲಿ ಆಯ್ತಿಲ್ಲ, ಅದಕ್ಕೆ ನಿಂಗೆ ಫೋನ್ ಹಾಕಿದ್ದು. ಕರೆಸ್ಕ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಅಂತಾನೇನಿಯಾ. ಕರ್ಕೊಂಡೋಗಿ ಬಂದು. ಏನು ಹನಿಮೂನ್ಗೆ ಹೋಯ್ತಾ ಇದ್ದೀರಾ? ಫಾರಿನ್ಗೆ ಹೋಯ್ತಿದ್ದೀರಾ? ಸರಿ ಮಗಳೇ, ಹೋಗ್ಬಿಟ್ಟು ಬಾ. ಥೂ, ಇಕ್ಕಮ್ಮ ಫೋನ ಇಕ್ಕು, ಹಾಳಾಗೋಯ್ತೀನಿ. ಇಲ್ಲೇ ನೆಗದು ಬಿದ್ದು ಎಳ್ಳಿ ಕೈ ಹೋಗ್ಬಿಡ್ತೀನಿ. ನೀನೇನು ಬರ್ಬೇಡ, ಇಕ್ಕು ಫೋನ ಮಾಡ್ಗು. ಇನ್ನಂತಿದ್ದ ಫೋನ್ ಮಾಡಿದ್ರೆ ಕೇಳು. ಇಲ್ದಿರ ಆಟ ಎಲ್ಲ ಆಡ್ತೀಯ ನೀನಂತೂ, ಇಲ್ದಿರೋದೆಲ್ಲ ಮಾಡ್ತಿದ್ಯಾ ನೀನಂತೂ. ನನಗೆ ಕಷ್ಟ ಹೇಳ್ಕೊಟ್ಟು ನಿಂಗೆ ಕಾಬಿಡಿ ಅನ್ನಿಸ್ತೈತೆ ನಿನಗೆ. ನೀನು ಫೋನೇ ಮಾಡೋಕ್ಕಿಲ್ಲ ಇನ್ನೊಂದ್ಕಿಂತ. ನನಗೆ ಗೊತ್ತು ಇದೇನು ಮಾಡಬೇಕು ಅಂತ ಹೇಳ್ಬಿಟ್ಟು. ಏನೋ ಅಮ್ಮ ಅಂತ ಹೇಳ್ಬಿಟ್ಟು ಫೋನ್ ಹಾಕಿದ್ರೆ ಇಲ್ದಿರೋದೆಲ್ಲ ಮಾತಾಡ್ಬಿಟ್ಟು ಕಿಸಿತಿದ್ಯಲ್ಲ. ಮದುವೆ ಮಾಡೋ ಗಂಟ ಅಣ್ಣನ ಮಗ ಅಂತಂತಿದ್ದೆ. ಇವಾಗ ಅಣ್ಣನ ಮಗನೂ ಇಲ್ಲ, ತಮ್ಮನ ಮಗನೂ ಇಲ್ಲ, ಸುಮ್ಮನೆ ಇದೆಯಲ್ಲ. ಮಾಡ್ಗು ಫೋನ್ ಮಾಡ್ಗು. ನಮ್ಮಮ್ಮ ಮೈ ಮೇಲೆ ಏನೋ ದೆವ್ವಗೆ ಬೆಳ್ಕೊಬಿಟ್ಟಾಯ್ತಾ ಏನು? ಯಾ ಪಾಟಿ ಆಟ ಆಡ್ತೈತೆ ನೋಡು. ಥೂ, ಯಮ್ಮಂತಾಗ ಮಾತಾಡೋದಕ್ಕಿನ್ನ ಹೊಡೆ ತುಂಬ ಹೋಗಿ ತಿಂತೀನಿ ಹೋಗಿ. ಯಮ್ಮನ ಹತ್ರ ಮಾತಾಡಿ ಏನು ಪ್ರಯೋಜನ? 10 ಪೈಸದ ಏನು ಪ್ರಯೋಜನ ಇಲ್ಲ. ಬಾಯಿ ಬಿಡ್ಕೊಳಂಗೆ ನನ್ನ ಜೀವನ ಅಂತೂ ಅಲ್ಲ ಬಲ ಅಂತ ಬಾಯಿ ಬಿಡ್ಕೋಬೇಕು ಅಷ್ಟೇ. ಯಮ್ಮಂಗೆ ಹೇಳೋದು ಬೇಡ, ಬಿಡ್ಕೊಳ್ಳೋದು ಬೇಡ. ಅಯ್ಯೋ, ಈಗ ಮತ್ತೆ ಕೆಲಸ ಶುರು ಮಾಡ್ಕೋಬೇಕು. ಅಡುಗೆ ಅಂತ ಬಂದ್ಬಿಡ್ತಾರೆ. 12 ಗಂಟೆ ಆದರೆ ಕೈ ಕಾಲೆಲ್ಲ ನಡುಗ್ಬಿಡ್ತದೆ ನನಗಂತೂ. ಮೊದಲೋಗಿ ಅಡುಗೆಗೆ ಏನು ಮಾಡಬೇಕು ನೋಡೋಣ. ಏನಂತೆ ಮಗಳದು? ಹೇಳಿನಕ ಫೋನ್ ಮಾಡಿ ಹೇಳ್ತಾನೆ ಇತ್ತಾಳೆ ಅಂತ ಹೇಳ್ಬಿಟ್ಟು ಶಾಪಿಂಗ್ ಹೋಗಿದ್ದೆ, ಉಂಗ್ರ ತಗೊಂಬಂದೆ, ಸರ ತಗೊಂಬಂದೆ, ಡೈಮಂಡ್ ಸರ ತಗೊಂಬಂದೆ, ಅದು ತಗೊಂಬಂದೆ, ಇದು ತಗೊಂಬಂದೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಹೇಳ್ತಾ ಇದ್ದು. ನಾನು ಸರಿ ಕಣಮ್ಮ ಅಂದೆ. ಪಾರಿನ್ಗೆ ಹೋಯ್ತಾರಂತ, ಹನಿಮೂನ್ ಅಂತ ಹೋಯ್ತಾರಲ್ಲ ಕಣಕ್ಕ ಇವಾಗ ಎಲ್ಲರೂ ಪಾರಿನ್ಗೆ ಹೋಯ್ತಾರಂತೆ. ನಾನು ಅದಕ್ಕೆ ದೇವ್ರು ಒಳ್ಳೇದು ಮಾಡಲಿ ಕಣವ, ಹೋಗ್ಬಿಟ್ಟು ಬಾ ಅಂತ ಹೇಳ್ದೆ. ಇನ್ನೇನಕ್ಕ, ನನ್ನ ಮಗಳೇನು ಕಷ್ಟ ಅಂತ ಏನು ಹೇಳ್ಕೊಳಕ್ಕಿಲ್ಲ. ಬರೀ ಇದೇನೇ ನೀ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ಬರೀ ಇದೇನೇ ನೀ ಹೇಳ್ಕೊಳಂತ ನನ್ನ ಮಗಳಂತೂ ಅದಕ್ಕೆ ಮಾತಾಡ್ತಿದ್ದೆ ಅಷ್ಟೇ. ಇನ್ನೇನಕ್ಕ? ಏನೋ ಕಣಮ್ಮಿ ಅಲ್ವಾ, ಇಂಥ ಹೆಣ್ಮಕ್ಳು ಇಂಥ ಜೀವನ ಪಡ್ಕೊಂಬಂದಿರ್ಬೇಕು ಬಿಡು, ಪಡ್ಕೊಂಬಿಟ್ಟು ಬಂದಿರಬೇಕು. ಏನೋ ಪುಣ್ಯ ಮಾಡಿದ್ಯಾ ನೀನಂತೂ. ಸರಿ ಬಿಡಮ್ಮ, ಆಯ್ತು. ಸರಿ ಹೋಯ್ತೀನಿ ನಾನು. ಮಂತಕ್ಕೆ ಹೋಗ್ಬಿಟ್ಟು ಹೊಸಿ ನನಗೂ ಕ್ಯಾಮೆ ಐತಿ, ಎಲ್ಲ ಮಾಡ್ಬೇಕು. ನಾನು ಸೊಸೆ ಬರೋ ಅಷ್ಟೊತ್ತಿಗೆ. ನಮ್ಮದೇ ನಿಮ್ಮ ಮಗಳ ಥರ ದೊಡ್ಡ ಜೀವನ ಅಲ್ವಲ್ಲಮ್ಮ, ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡಬೇಕಲ್ಲ, ಅದಕ್ಕೆ ಮಾಡ್ತೀವಿ. ಸರಿ ಹೇಳಕ್ಕ, ಹೊರಡ್ತೀನಿ ನಾನು. ಸರಿ ಕಣಕ್ಕ, ಆಯಿತು. ಅಯ್ಯೋ, ನನ್ನ ಮಗಳಿಗೆ ಏನಾಯ್ತು? ಯಾಕಂಗೆ ಕೈಯ ಅಂತ ಇದ್ಲು? ಏನೇನು ಹೇಳಿದ್ಲು ನನಗಂತೂ ಸರಿಯಾಗಿ ಅರ್ಥನೇ ಆಗಲಿಲ್ಲ. ಅವಳು ಇದ್ಲಲ್ಲ ಅಮ್ಮ ಮುಂದೆ, ಅಮ್ಮಂತ ಕಷ್ಟ ಎಲ್ಲ ಹೇಳ್ಕೊಳಕ್ಕಾಯ್ತದ? ನನ್ನ ಮಗಳು ಮರುವದಿ ಹೋಗಿಲ್ವಾ? ಏನೇನೋ ಮಾತಾಡಿದೆ. ಈಗ ಫೋನ್ ಮಾಡ್ಬಿಟ್ಟು ವಿಚಾರಿಸ್ಬೇಕು.